ಪ್ರತಿ ವರ್ಷವೂ ಇದೇ ಥರನೇ ಬರೋರು. 4 ವರ್ಷ ನಮ್ಮ ಸರ್ಕಾರ ಬಂದಾದ ನಂತರ, ನಮ್ಮ ಯಡಿಯೂರಪ್ಪ ಸಾಹೇಬರು ಸರ್ಕಾರ ಬಂದಾದ ನಂತರ, ಬೊಮ್ಮಾಯಿ ಸಾಹೇಬರು ಸರ್ಕಾರ ಇದ್ದಾಗ ಅದನ್ನ ಮಟ್ಟ ಹಾಕಿದ್ವಿ. ಆದರೆ ಸಿದ್ದರಾಮಯ್ಯನವ್ರು ಬಂದಾದ ಕೂಡಲೇ ಅದು ಏನು ಅಂತ ಗೊತ್ತಿಲ್ಲ, ಈ ಧರ್ಮ ವಿರೋಧಿಗಳಿಗೆ ಎಲ್ಲರಿಗೂ ಕೂಡ ಅದೊಂಥರ ಶಕ್ತಿ ಬಂದ್ಬಿಡುತ್ತೆ. ಅದೇ ಒಂದು ಬೆಳವಣಿಗೆನ ನಾವು ಇವತ್ತು ನೋಡ್ತಾ ಇದ್ದೀವಿ. 700 ವರ್ಷಗಳ ಸತತ ದಾಳಿಯನ್ನು ಈ ಸನಾತನ ಹಿಂದೂ ಧರ್ಮ ಸಹಿಸ್ಕೊಂಡಿದೆ. ಗಜ್ನಿ ಗೋರಿಯಿಂದ ಬಾಬರು ಹುಮಾಯೂನ್ವರೆಗೂ ಕೂಡ ಎಲ್ಲರನ್ನೂ ಕೂಡ ಸಹಿಸ್ಕೊಂಡಿದೆ. ಔರಂಗಜೇಬನಂತವನು ಕೂಡ ನಮ್ಮ ಹಿಂದೂ ಧರ್ಮ ಅವನೆಂಥ ಆನ್ಸ್ಲಾಟನ್ನು ಕೂಡ ತಡ್ಕೊಂಡಿದೆ. 200 ವರ್ಷಗಳ ಕಾಲದ ಕ್ರೈಸ್ತರ ದಬ್ಬಾಳಿಕೆಯನ್ನು ತಡ್ಕೊಂಡಿದೆ. ಇನ್ನು ಯಾರೋ ಈ ಸ್ಟಾಲಿನ್ ಅನ್ನೋನು ಬಂದೇನೋ, ಸ್ಟಾಲಿನ್ ಮಗ ಉದಯನಿಧಿ ಸ್ಟಾಲಿನ್ ಹೇಳಿದ ಕೂಡಲೇ ಹಿಂದೂ ಧರ್ಮವ ಏನು ನಾಶ ಆಗಲ್ಲ. ಆದರೆ ತನ್ನನ್ನು ಭಾಳ ನಾನು ಕ್ರೈಸ್ತ ಧರ್ಮದ ಫಾಲೋವರು ಅಂತ ಹೇಳ್ಕೊಳ್ತಾನೆ ಈ ಉದಯನಿಧಿಗೆ ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಸನಾತನ ಧರ್ಮದ ಬಗ್ಗೆ ನಿಮಗೇನಪ್ಪ ಗೊತ್ತು? ಸನಾತನ ಧರ್ಮ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಭಾಳ ಹತ್ತಿರವಾದದ್ದು ಸನಾತನ ಧರ್ಮ. ಸನಾತನ ಧರ್ಮ ಅಷ್ಟೇ ವಿಜ್ಞಾನಕ್ಕೆ ಅನುಗುಣವಾಗಿರುವಂಥದ್ದು. ಆದರೆ ನಾನು ಕೇಳ್ತೀನಿ, ನಾನು ಕ್ರೈಸ್ತ ಧರ್ಮದ ಫಾಲೋವರ್ ಅಂತ ಹೇಳ್ತೀಯಲ್ಲಪ್ಪ, ಕ್ರೈಸ್ತ ಧರ್ಮದ ಪ್ರಕಾರವಾಗಿ ಭೂಮಿ ಏನಾಗಿದೆ? ಗೋಳಾಕಾರವಾಗಿದೆಯಾ, ಚಪ್ಪಟೆಯಾಗಿದೆಯಾ? ಕ್ರೈಸ್ತ ಧರ್ಮದ ಪ್ರಕಾರವಾಗಿ ಭೂಮಿ ಚಪ್ಪಟೆಯಾಗಿದೆ. ಹಿಂದೂ ಧರ್ಮ ಏನು ಹೇಳುತ್ತೆ? ಗೋಳಾಕಾರವಾಗಿದೆ ಅಂತ ಹೇಳುತ್ತೆ. ಕ್ರೈಸ್ತ ಧರ್ಮ ಏನು ಹೇಳುತ್ತೆ? ಕ್ರೈಸ್ತ ಧರ್ಮದಲ್ಲಿ ಭೂಮಿ ಸುತ್ತ ಸೂರ್ಯ ಸುತ್ತನ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತ. ನಮ್ಮ ಹಿಂದೂ ಧರ್ಮ ಯಾವಾಗಲೂ ಈ ನವಗ್ರಹಗಳ ಬಗ್ಗೆನೂ ಹೇಳಿದೆ. ನಮ್ಮ ಧರ್ಮ ಅಷ್ಟೇ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಹೇಳಿದರೆ, ಕ್ರೈಸ್ತ ಧರ್ಮ ಆಗಲಿ ಇಸ್ಲಾಂನಲ್ಲಾಗಲಿ ಭೂಮಿ ಚಪ್ಪಟೆ ಆಗಿದೆ, ಸೂರ್ಯನ ಸುತ್ತ ಭೂಮಿ ಸುತ್ತದಲ್ಲ, ಸೂರ್ಯನೇ ಭೂಮಿ ಸುತ್ತಾನೆ ಅಂತ ಹೇಳ್ತಾರೆ. ವಿಜ್ಞಾನಕ್ಕೆ ಹತ್ತಿರವಾಗಿರುವಂಥ ಧರ್ಮ ನಮ್ಮದು. ಇದರೊಳಗಡೆ ಎಲ್ಲ ಅಂತಸತ್ವ ನಮ್ಮ ಧರ್ಮದಲ್ಲಿದೆ. ಇದನ್ನು ನಾಶ ಮಾಡಲಿಕ್ಕೆ 700 ವರ್ಷಗಳ ಮುಸಲ್ಮಾನ ದಾಳಿ ಕೈಲಿ ಆಗಲಿಲ್ಲ. 200 ವರ್ಷಗಳ ಕಾಲ ಕ್ರೈಸ್ತ ಮತಾಂತರಗಳಿಂದ ಆಗಲಿಲ್ಲ. ಇನ್ಯಾರೋ ಈ ಉದಯನಿಧಿ ಸ್ಟಾಲಿನ್ ಅನ್ನೋ ಒಂದು ಯಾವುದೋ ಒಬ್ಬ ವ್ಯಕ್ತಿ ಡೆಂಗ್ಯೂ ಸೊಳ್ಳೆಗಳಿಗೆ ಇನ್ಯಾವುದಕ್ಕೋ ಹೋಲಿಸ್ತಾ ಇದ್ದಾರೆ. ಈ ಉದಯನಿಧಿಯಂತಹ ಸೊಳ್ಳೆ ನೊಣಗಳನ್ನು ಜೀರ್ಣಿಸ್ಕೊಳ್ಳುವಂತಹ ಶಕ್ತಿ ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಇದೆ. 142 ಕೋಟಿ ಜನಸಂಖ್ಯೆ ಇದೆ ಈ ದೇಶದಲ್ಲಿ. ಕೆಲವರು ಇರ್ತಾರೆ, ಇಂಥವ್ರು ತಿರ್ಸಟ್ಗಳು ಇರ್ತಾರೆ, ಅವರಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಕ್ಕಲ್ಲ. ಅಂಥವ್ರನ್ನೆಲ್ಲ ಜೀರ್ಣಿಸ್ಕೊಳ್ಳುವಂಥ ಶಕ್ತಿ ಹಿಂದೂ ಧರ್ಮಕ್ಕಿದೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈಗ ಟ್ವೀಟ್ ನೋಡ್ಕೊಂಡು ಬಂದೆ, ನರೇಂದ್ರ ಮೋದಿಜಿಯವರು ತಕ್ಕ ಪಾಠ ಕಲಿಸಿ ಅಂತ ಹೇಳಿದ್ರು ಪ್ರಚೋದನಕಾರಿಯಾಗಿದೆ ಅಂತ. ಸ್ವಾಮಿ ಸಿದ್ದರಾಮಯ್ಯನವರೇ, ಹಿಂದೂ ಧರ್ಮವನ್ನು, ಅದು ಈ ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತೇಳಿದ್ದು ಪ್ರಚೋದನಕಾರಿ ಅಲ್ವಾ? ನೀವು ಹಿಂದೂ ಅಲ್ವಾ? ನಿಮಗೇನು ಅನಿಸಲ್ವಾ ಸರ್? ಈ ಸನಾತನ ಧರ್ಮವನ್ನು ನಾಶ ಮಾಡಿ ಅಂತ ಹೇಳಿದ ಕೂಡಲೇ ನಿಮಗೇನು ಅನ್ನಿಸ್ಲಿಲ್ಲ. ನಿಮ್ಮ ಕೊಲೆಗೆ ಇಂಥವ್ರನ್ನ ಇಟ್ಕೊಂಡ್ಬಿಟ್ಟು ಅಧಿಕಾರಕ್ಕೆ ಬರಬೇಕು ಅಂತ ಲೋಕಸಭೆಯಲ್ಲಿ ಕೈ ಜೋಡಿಸ್ತಾ ಇದ್ದೀರಿ. ಅಂದರೆ ನಿಮ್ಮ ಉದ್ದೇಶ ಏನು? ಅಂದರೆ ನೀವು ಉದಯನಿಧಿ ಸ್ಟಾಲಿನ ನೀವು ಸಮರ್ಥನೆಯನ್ನು ಮಾಡ್ತೀರಾ? ಹಾಗಾದರೆ ಆತ ಹೇಳಿದ್ದು ಪ್ರಚೋದನಕಾರಿ ಅಂತ ಅನ್ನಿಸ್ಲಿಲ್ವ ನಿಮಗೆ? ಅವರು ಮೋದಿಜಿಯವ್ರನ್ನ ಟೀಕೆಯನ್ನು ಮಾಡಿಬಿಟ್ಟು ಇವತ್ತು ಟ್ವೀಟನ್ನು ಹಾಕ್ತಾರೆ. ನನಗೆ ಈ ಕಾಂಗ್ರೆಸ್ನವ್ರ ಮನಸ್ಥಿತಿ ಹಿಂದಿಂದಲೂ ನೋಡಿ, ಅವರಿಗೆ ಅಧಿಕಾರ ಬೇಕಿತ್ತು, ಈ ದೇಶನ ಒಡೆಯೋಕ್ಕೆ 1947ರಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಅವರು ಅಧಿಕಾರಕ್ಕೆ ಬರಬೇಕು ಅಂತಂದರೆ ಯಾರ ಜೊತೆ ಬೇಕಾದ್ರೂ ಕೈ ಜೋಡಿಸ್ತಾರೆ. ಈ ದೇಶದ ಜನಕ್ಕೂ ಕರ್ನಾಟಕ ಜನಕ್ಕೂ ಈಗ ಮನವರಿಕೆ ಆಗೋಗ್ಬಿಟ್ಟಿದೆ. ಕನ್ನಡದ ಅಸ್ಮಿತೆಯ ಬಗ್ಗೆ, ಈ ನೆಲ ಜಲದ ಬಗ್ಗೆ ಮಾತಾಡ್ತಿದ್ರು. ತಮಿಳ್ನಾಡಿಗೆ ಸದ್ಯ ಇಲ್ದೆಲ್ಲ ನೀರು ಬಿಡ್ತಿರೋರು ಇವರಿಗೆ ಯಾವ ನೆಲನೂ ಇಲ್ಲ, ಜಲನೂ ಇಲ್ಲ. ಜನರನ್ನ ಮಂಗ್ಯ ಮಾಡೋದಕ್ಕೋಸ್ಕರ ಒಂದಷ್ಟು ಗ್ಯಾರಂಟಿ ಸ್ಕೀಮ್ಗಳು ಇವೆಲ್ಲ ಮಾತಾಡಿ ಈಗ ಅಧಿಕಾರಕ್ಕೆ ಬಂದಾದಮೇಲೆ ಜನರನ್ನ ಕೈ ಬಿಟ್ಟಿದ್ದಾನೆ ಅಂತ ಜನಕ್ಕೂ ಅರ್ಥ ಆಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಸರಿಯಾದ ಪಾಠ ಕಲಿಸ್ತಾರೆ. ಆಮೇಲೆ ಇವರು ಏನು ಸಿದ್ದರಾಮಯ್ಯ ಸಾಹೇಬರ ಆದಿಯಾಗಿ ಉದಯನಿಧಿ ಸ್ಟಾಲಿನನ್ನು ಖಂಡಿಸೋದು ಬಿಟ್ಟು ಮೋದಿಜಿಯವ್ರನ್ನ ಪ್ರಚೋದನಕಾರಿ ಹೇಳಿಕೆ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ಇವರೊಳಗಡೆ ಇರುವಂತಹ ಸನಾತನ ಧರ್ಮ ವಿರೋಧಿ ಭಾವನೆ ಅನ್ನೋದು ಜಗಜ್ಜಾಹೀರಾಗಿದೆ. ಕರ್ನಾಟಕ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ವಿಚಾರವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಬಗ್ಗೆ ಖುದ್ದು ಯಡಿಯೂರಪ್ಪ ಅವರು ಹೇಳಿದ್ದಾರೆ, ಮಾತುಕತೆ ಯಶಸ್ವಿ ಆಗಿದೆ, ಇದು ನಮಗೆ ರಾಜ್ಯದಲ್ಲಿ ಶಕ್ತಿಯನ್ನು ತುಂಬುತ್ತದೆ ಅಂತೇಳಿ. ನಮ್ಮ ಯಡಿಯೂರಪ್ಪ ಸಾಹೇಬರು BJPಯ ಅನ್ಕ್ವಶನಬಲ್ ಲೀಡ್ರ್. ಅವರು ನಮಗೆ ಇವತ್ತೂ ಕೂಡ ಅವರು ನಮ್ಮ ಟಾಪ್ ಮೋಸ್ಟ್ ಲೀಡರು. ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು. ಪಕ್ಷದ ಹಿತದೃಷ್ಟಿಯಿಂದ ಅವರು ಕೇಂದ್ರದಲ್ಲಿ ನಾಯಕರುಗಳು ಯಾವುದೇ ನಿರ್ಧಾರವನ್ನು ಕೈಗೊಂಡ್ರೂ ಕೂಡ ಒಬ್ಬ ಕಾರ್ಯಕರ್ತರಾಗಿ ನಾವೆಲ್ಲ ಅದಕ್ಕೆ ತಕ್ಕವಾಗಿ ಅವರ ಅಭಿಪ್ರಾಯ, ಅವರ ತೀರ್ಮಾನ ಏನಿದೆ ಅದಕ್ಕೆ ನಾವೆಲ್ಲರೂ ತಲೆಬಾಗ್ತೀವಿ. ನಮ್ಮ ಪಕ್ಷವನ್ನು ರಾಜ್ಯದಲ್ಲಿ 2 ಸಾರಿ ಅಧಿಕಾರಕ್ಕೆ ತಂದಿರುವಂಥವ್ರು ಯಡಿಯೂರಪ್ಪ ಸಾಹೇಬರು.
ಅವ್ರು ಏನೇ ನಿರ್ಧಾರ ತೊಗೊಳ್ಬೇಕು ಅಂತಂದ್ರೂ ಕೂಡ ಕೇಂದ್ರದ ನಾಯಕರ ಜೊತೆ ಸಮಾಲೋಚನೆಯನ್ನು ಮಾಡಿ ಅದರ ಸಾಧಕ ಬಾಧಕಗಳ ಬಗ್ಗೆ ವಿವರಿಸಿ ಒಂದು ನಿರ್ಧಾರ ಅಂತ ತೆಗೆದುಕೊಂಡಿರ್ತಾರೆ. ಯಡಿಯೂರಪ್ಪ ಸಾಹೇಬ್ರೆ ಈ ಥರದ ಒಂದು ಮಾತನ್ನು ಹೇಳಿದ್ದಾರೆ ಅಂತಂದಮೇಲೆ ಅವ್ರ ಪಕ್ಷದ ಹಿತದೃಷ್ಟಿಯಿಂದಲೇ ಹೇಳಿರ್ತಾರೆ. ಹಾಗಾಗಿ ಇದರಲ್ಲಿ ನಾನು ಹೇಳೋವಂಥದ್ದು ಏನೂ ಇಲ್ಲ. ಅವರು ನಮ್ಮ ಅನ್ಕ್ವಶನೇಬಲ್ ಲೀಡ್ರು, ಅವ್ರು ಏನು ಹೇಳಿರ್ತಾರೆ ಅದಕ್ಕೆ ನಾವೆಲ್ಲ ತಲೆವಾಗ್ತೀವಿ. ಕಾಂಗ್ರೆಸ್ ನಾಯಕರು ಈಗಾಗಲೇ ಟೀಕೆಯನ್ನು ಶುರು ಮಾಡಿದ್ದಾರೆ. ಯಾರು ಒಂದರಾದರೂ ಸರಿ ನಾವು 135 ಸೀಟ್ ಗೆದ್ದಿದ್ದೀವಿ, ಸೊ ಇದರಲ್ಲಿ 20ಕ್ಕೂ ಹೆಚ್ಚು ಸೀಟ್ನ ಮತ್ತೆ ಗೆಲ್ತೇವೆ ಲೋಕಸಭೆಯಲ್ಲಿ ಅಂತ. 1984ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಅತಿ ಹೆಚ್ಚು ಸ್ಥಾನವನ್ನು ಕರ್ನಾಟಕದಲ್ಲಿ ಕೊಟ್ಟಿದ್ದರು. 85ರಲ್ಲಿ ರಾಮಕೃಷ್ಣ ಹೆಗಡೆ ಅವ್ರನ್ನ ಅಧಿಕಾರಕ್ಕೆ ತೊಗೊಂಬಂದರು ಈ ರಾಜ್ಯದ ಜನ. 89ರಲ್ಲಿ ಕಾಂಗ್ರೆಸ್ ಬಂತು. 94ರಲ್ಲಿ ಕಾಂಗ್ರೆಸ್ಸು 182 ಸೀಟ್ ಇದ್ದಿದ್ದು 36 ಸೀಟುಗಳದ್ದು ಧೂಳಿಪಟ್ಟಾಯಿತು. ಹಾಗೆ 2004ರಿಂದ ಸತತವಾಗಿ ಇದುವರೆಗೂ ಲೋಕಸಭಾ ಸೀಟ್ಗಳ ವಿಚಾರ ಬಂದಾಗ ಬಿ ಜೆ ಪಿಗೆ ಹೈಯೆಸ್ಟ್ ಸೀಟನ್ನು ಈ ರಾಜ್ಯದ ಜನ ಕೊಟ್ಟಿರೋದು. 2004ರಲ್ಲಿ 18 ಕೊಟ್ಟರು, 2009ರಲ್ಲಿ 19 ಕೊಟ್ಟರು, 2014ರಲ್ಲಿ 17 ಕೊಟ್ಟರು, 2019ರಲ್ಲಿ 25 ಸೀಟನ್ನು ಕೊಟ್ಟಿದ್ದಾರೆ. ಈ ಸಾರಿನೂ ಕೂಡ ದೇಶಕ್ಕೆ ಒಬ್ಬ ಒಳ್ಳೆಯ ಪ್ರಧಾನಿ ಬೇಕು, ಅದು ನರೇಂದ್ರ ಮೋದಿಜಿಯವರೇ ಅನ್ನೋದು ಕರ್ನಾಟಕ ಜನ ಗೊತ್ತು. ಕರ್ನಾಟಕ ಜನ ಪ್ರಜ್ಞಾವಂತರು. ಒಂದೊಂದು ಸರಿ ಪ್ರಜ್ಞಾವಂತರು ಕೂಡ ಯಾಮಾರ್ಬಿಡ್ತಾರೆ. ಹಾಗಾಗಿ ಮೊನ್ನೆ ಗ್ಯಾರಂಟಿ ಸ್ಕೀಮು ಅವು ಇವು ನೋಡ್ಕೊಂಬಿಟ್ಟು ಯಾಮಾರ್ಬಿಟ್ಟಿದ್ದಾರೆ. ಈಗ ತಪ್ಪು ಅವರಿಗೆ ಅರಿವಾಗಿದೆ. ಇವ್ರಿಗೆ ತಕ್ಕ ಪಾಠವನ್ನು 2024